ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಬದಾಮಿ ಇದರ ನೂತನ 8ನೇ ಶಾಖೆ ಪ್ರಾರಂಭೋತ್ಸವದ ಅಂಗವಾಗಿ ಇವತ್ತು ಪ್ರೆಸ್ ಮೀಟ್ ಕರೆಯಲಾಗಿದೆ. ಎಲ್ಲ ಮಾಧ್ಯಮದವರಿಗೆ ಹಾಗೂ ಬದಾಮಿ ತಾಲೂಕಿನ ನಮ್ಮ ಸಂಘದ ನಿರ್ದೇಶಕರೇ ಈ ಹೆಸರು ತೊಗೊತ ಹೋದ್ರೆ ಭಾಳ ಹೊತ್ತಾಗ್ತದೆ. ಅದಕ್ಕೆ ಯಾರೂ ತಪ್ಪು ತಿಳ್ಕೊಬೇಡ್ರಿ. ಆಮೇಲೆ ಸಲಹಾ ಸಮಿತಿಯ ಇಲ್ಲೇ ಆದಂಥ ಅಧ್ಯಕ್ಷರಾದಂಥ ರವಿ ಪಾಟೀಲ್ ಅವರೇ, ನಮ್ಮ ಹೇಮ ಚಾರಿಟಬಲ್ ಸಂಸ್ಥೆಯ DM ಪೈಲ್ ಅವರೇ, ಹಾಗೂ ಚನ್ವೀರ್ ಗೌಡ್ರೆ, ಹಾಗೂ ನಮ್ಮ ನಿವೃತ್ತ ಇಂಜಿನಿಯರ್ ಅಂತ ಜಂಬಿ ಸಾರೇ, ಮತ್ತು ಇನ್ನುಳಿದ ಎಲ್ಲರಿಗೂ ನಮಸ್ಕರಿಸಿ ಇಲ್ಲಿ ಒಂದು 2 ಸಂಕ್ಷಿಪ್ತನಲ್ಲೇ ಹೇಳ್ತೀನಿ. ನಾನು ಒಂದು 2 ಮಾತು ಹೇಳ್ತೀನಿ. ಈಗಾಗಲೇ ನಮ್ಮ ಪೈಲವರು ವರದಿ ಒಪ್ಪಿಸಿದರು. 2008ರಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ನಮ್ಮದು ಸಮುದಾಯ ಭವನ ಹಾಗೂ ಇದನ್ನು. ಅದಕ್ಕೆ ನಮ್ಮ SR ಪಾಟೀಲ್ ಸಾಹೇಬರು ಅಡಿಗಲ್ಲು ಹಾಕಲಿಕ್ಕೆ ಬಂದಾಗ ಈ ಬ್ಯಾಂಕನ್ನು ಅವರ ಓಪನಿಂಗ್ ಮಾಡಿದರು. ಈಗ ಇನ್ನೊಂದು ಎಲ್ಲ ನಮ್ಮ ಶಾಖೆಗಳನ್ನು ಹೆಚ್ಚು ಕಡಿಮೆ ಅವರಿಂದನೇ ಓಪನಿಂಗ್ ಆಗ್ಯದ ಅಂತ ಹೇಳ್ತೀವಿ. ಇದು 8ನೇ ಶಾಖೆನೂ ಅವರ ಅಧ್ಯಕ್ಷ ಇದರಲ್ಲೇ ಸಹಕಾರದ ನಾಳೆ 21ಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಅವ್ರದ್ದು. ಅವತ್ತಿನ ದಿವಸ ಪೂಜ್ಯ ಶ್ರೀ ವೇಮನಾನಂದ ಮಹಾಸ್ವಾಮಿಗಳ ಮಹಾಯೋಗಿ ವೇಮ ಸಂಸ್ಥಾನ ಮಠ, ರೆಡ್ಡಿ ಗುರುಪೀಠ, ಎರವಸಳ್ಳಿ, ಹರಿಹರ ಇವರು ಹಾಗೂ ಚರಂತಿಮಠ ಮಾನ್ಯ ಪ್ರಭು ಸ್ವಾಮಿಗಳು, ಚರಂತಿಮಠ, ಬಾಗಲಕೋಟ್ ಉದ್ಘಾಟಕರು ಸನ್ಮಾನ್ಯ ಶ್ರೀ SR ಪಾಟೀಲ್ ಮಾಜಿ ಸಚಿವರು ಮತ್ತು ಅಧ್ಯಕ್ಷತೆ VS ದೇಸಾಯರು, ಶ್ರೀಶೈಲ ಮಲ್ಲಿಕಾರ್ಜುನ ಸೌಹಾರ್ದ ಸಂಘ ಬದಾಮಿ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ PH ಪೂಜಾರ್ ಶಾಸಕರು ವಿಧಾನ ಪರಿಷತ್ತು ಮತ್ತು HY ಮೇಟಿ ಶಾಸಕರು ಬಾಗಲಕೋಟ್, ಅಜಯ್ ಕುಮಾರ್ ಸರ್ನಾಯಕ್ ಅವರು BDCC ಅಧ್ಯಕ್ಷರು, BDCC ಬ್ಯಾಂಕ್ ಬಾಗಲಕೋಟ್, ಸನ್ಮಾನ್ಯ ಶ್ರೀ GN ಪಾಟೀಲ್ ನಿರ್ದೇಶಕರು, ಸೌಹಾರ್ದ ಸಹಕಾರಿ ಮಹಾಮಂಡಳ ಬೆಂಗಳೂರು, ಸನ್ಮಾನ್ಯ SR ಮೆಳ್ಳಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳ ಬೆಂಗಳೂರು, ಸನ್ಮಾನ್ಯ NP ಪಾಟೀಲ್ ವಿಶ್ರಾಂತ ಕಾರ್ಯನಿರ್ವಾಹಕ ಅಭಿಯಂತರು ಬಾಗಲಕೋಟ್, ಸನ್ಮಾನ್ಯ ಶ್ರೀ SS ಹಳ್ಳೂರ್ ವಿಶ್ರಾಂತ ಕಾರ್ಯನಿರ್ವಾಹಕ ಅಭಿಯಂತರು ಬಾಗಲಕೋಟ್, BV ಬಳ್ಳದ್ ವಿಶ್ರಾಂತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಬಾಗಲಕೋಟ್, ಸನ್ಮಾನ್ಯ RL ಕಟಗೇರಿ ಅಧ್ಯಕ್ಷರು ಹೇಮ ವಿಮೆ ಸಂಸ್ಥೆ ಬಾಗಲಕೋಟ್, ಸನ್ಮಾನ್ಯ YG ಹಳ್ಳೂರ್ ವಿಶ್ರಾಂತ ಕಾರ್ಯನಿರ್ವಾಹಕ ಅಭಿಯಂತರು ಬಾಗಲಕೋಟ್, ಮಹೇಶ್ ಕಕ್ಕರೆಡ್ಡಿ ಅಧ್ಯಕ್ಷರು ಹೇಮ ರೆಡ್ಡಿ ಮಲ್ಲಮ್ಮ ಸೇವಾ ಸಂಸ್ಥೆ ವಿದ್ಯಾಗಿರಿ ಬಾಗಲಕೋಟ್, ಸನ್ಮಾನ್ಯ ವಿರೂಪಾಕ್ಷಪ್ಪ ಹಾದಿಮನಿ ಅಧ್ಯಕ್ಷರು, ರೆಡ್ಡಿ ನೌಕರ ಸಂಘ ಬಾಗಲಕೋಟ್, ಸನ್ಮಾನ್ಯ ಶ್ರೀ ಸುರೇಶ್ ಶೇಗುಣಸಿ ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಗಳು ಬಾಗಲಕೋಟ್ ಇವರು ಅವತ್ತಿನ ದಿವಸ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಈಗ ನಮ್ಮ ಬ್ಯಾಂಕು ಪ್ರತಿ ವರ್ಷ ಹೇಳ್ಬೇಕಂದ್ರೆ ಒಂದೊಂದು ಪಾಟೋನಿಗೆ ನಾವು ಏರ್ಕೊತ ಬಂದೀವಿ ಶುರುವಾದ್ಲಿಂದ. ಆಮೇಲೆ ಪ್ರತಿ ವರ್ಷ 1 ಕೋಟಿ ರೂಪಾಯಿ ಲಾಭ ಹಾಕ್ಕೊತ ಬಂದರು. ಈಗ ನಮ್ಮ ಷೇರು ಬಂಡವಾಳ ಏನದಲ್ಲ 25% ರಿಸರ್ವ್ ಫಂಡ್ ನಾವು ಇಟ್ಟಿವಿ. ಯಾವುದು ಆಮೇಲೆ ಇದು ನಾವು ಮಾಡೋ ಉದ್ದೇಶ ಎಲ್ಲರಿಗೂ ಒಂದು ಸದುಪಯೋಗವಾಗಲಿ. ಇಮಿಡಿಯೇಟ್ ಈಗ ರಾಷ್ಟ್ರೀಕೃತ ಬ್ಯಾಂಕ್ ಹೋದ್ರೆ ಅವನು ತೊಗೊಂಬರ್ರಿ, ಆ ಫೈಲ್ ತೊಗೊಂಬರ್ರಿ, ಇದು ತೊಗೊಂಬರ್ರಿ, ಅಲ್ಲೇ ಎಷ್ಟೋ ಇದನ್ನು ಅಡ್ಡಾಡಿಸ್ತಿರ್ತಾರೆ ಅವರು. ನಮ್ಮಲ್ಲೇ ಕೆಲವೊಂದು ಇವನ್ನ ಇಟ್ಕೊಂಡು ಅವರಿಗೆ ಸಾಧ್ಯ ಆದಷ್ಟು ಒಳ್ಳೆ ಇವರು ಮಾಡುವವರಿಗೆ, ಅಭಿವೃದ್ಧಿ ಹೊಂದುವವರಿಗೆ, ಒಂದು ಶೇತಗಿರಿ ಆಗಲಿ ಅಥವಾ ಇಂಡಸ್ಟ್ರಿಯಲ್ ಆಗಲಿ ಅಥವಾ ಮನೆ ಕಟ್ಟೋರಿಗಾಗಲಿ ಅಥವಾ ವ್ಯಾಪಾರಸ್ಥರಿಗಾಗಲಿ ಯಾರಿಗಾದರೂ ಸಹಿತ ಸರಳ ರೂಪ, ನಮ್ಮದು ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ನಮ್ಮದು. ಅಂದ್ರೆ
ಈಗ ನಾವು ಏನು ಸಾಲಕ್ಕೆ ಫಿಕ್ಸ್ ಮಾಡಿರ್ತೀವಿ ಸಲ ಅದು ಸಿಂಪಲ್ ಇಂಟ್ರೆಸ್ಟ್ನಾಗ ನಮ್ಮದು ಇದನ್ನಿದೆ. ಈ ರೀತಿ ನಾವು ಕೊಟ್ಕೊತ ಬಂದು ಸಹಕಾರ ಎಲ್ಲರಿಗೂ ಕೊಟ್ಟಿವಿ. ಆಮೇಲೆ ಗ್ರಾಹಕರು ಅದ್ರ ಉಪಯೋಗ ತೊಗೊಂಡಾರ. ಆಮೇಲೆ ನಮ್ಮಲ್ಲಿ ಒಕ್ಕಲ್ತನ ಕಬ್ಬಿನ ಇದಕ್ಕೆ ಮಷಿನರಿಗೆ ಅಂತ ಹೇಳಿ ಅಲ್ಲೂ ಕೊಟ್ಟಿದ್ವಿ. ಅವರು ತುಂಬಿ 1-2-3 ವರ್ಷದಾಗ ತುಂಬಿ ಇದನ್ನು ಮಾಡಿಕೊಂಡ್ರು. ಯಾರಿಗಾದರೂ ಅನುಕೂಲ ಆಗಲಿ ಅನ್ನೋ ಸಲುವಾಗಿ ಇದು ಮಾಡಿದ್ದಿದ್ದು. ಆಮೇಲೆ ಈಗ ಮೊನ್ನೆ ಫೆಬ್ರವರಿ 6ನೇ ತಾರೀಕಿನ ದಿವಸ ನಮ್ಮ ಬದಾಮಿ ಪ್ರಧಾನ ಕಚೇರಿ ಓಪನಿಂಗ್ ಮಾಡಿದ್ವಿ. ಹೊಸ ಬಿಲ್ಡಿಂಗ್ 16 ವರ್ಷದೊಳಗೆ ಸೌಹಾರ್ದದ ಇದು ಹೊಸ ಬಿಲ್ಡಿಂಗು ಓಪನಿಂಗ್ ಮಾಡಿದ್ವಿ. ಇಲ್ಲೇ ಬಾಗಲಕೋಟೆ ನಮ್ಮ ಜಿಲ್ಲಾದ ಒಳಗೆ ನಮ್ಮದು ಒಂದು ಇದು ಇರಲಿ ಸೌಹಾರ್ದ ಸಹಕಾರಿ ಸಂಘ. ಇಲ್ಲಿ ಮತ್ತು ಎಲ್ಲ ನೀವು ಸಹಕಾರ ಕೊಟ್ಟಿರಿ. ಇನ್ನೂ ನಮ್ಮ ಹೆಡ್ ಆಫೀಸ್ಗಿಂತಲೂ ಇಲ್ಲೇ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಒಂದು ನನ್ನ ಆಸೆ. ಅದನ್ನು ಎಲ್ಲರೂ ನೀವು ಮಾಡ್ಕೊಂಡು ಹೋಗ್ತೀರಿ ಅಂತ ತಮ್ಮಲ್ಲೇ ವಿನಂತಿಪೂರ್ವಕ ಕೇಳ್ಕೊಳ್ತೀನಿ. ಈ ಬದಾಮಿ ಪ್ರಧಾನ ಕಚೇರಿಯಿಂದ ಬಂದ ಶ್ರೀಶೈಲ ಮಲ್ಲಿಕಾರ್ಜುನ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ವಿಜಯಕುಮಾರ್ ದೇಸಾಯಿ ಅವರೇ ಹಾಗೂ ನಿರ್ದೇಶಕರಾದಂಥ ಚನ್ನವೀರಗೌಡ್ರೆ, ಎಸ್.ಎಂ. ಪಾಟೀಲ್ರೇ, ಬಿ ವಿ ಮೇಟಿಯವರೇ ಹಾಗೂ ಸಲಹಾ ಸಮಿತಿಯ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ರವಿ ಪಾಟೀಲ್ರೇ ಹಾಗೂ ಇನ್ನುಳಿದ ಗೌರವಾನ್ವಿತ ನಿರ್ದೇಶಕರೇ, ಬದಾಮಿ ಸೌಹಾರ್ದ ಸಹಕಾರಿ ಸಂಘ 2008ರಿಂದ ಪ್ರಾರಂಭವಾಗಿದೆ. ಇದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ತಿಳಿಯಪಡಿಸಲು ಭಾಳ ಸಂತೋಷ ಆಗುತ್ತೆ. ಗೌರವಾನ್ವಿತ ಆತ್ಮೀಯ ಸಹಕಾರಿ ಬಂಧುಗಳೇ, 2008ರಲ್ಲಿ ಸ್ಥಾಪನೆಯಾದಂಥ ನಮ್ಮ ಸಹಕಾರಿಯು ಸಮಾಜದ ಎಲ್ಲ ವರ್ಗಗಳ ಜನರಿಗೆ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸುತ್ತಾ ಮುನ್ನಡೆಯುತ್ತಿದೆ ಎಂದು ತಿಳಿಸಲು ನನಗೆ ಹೆಮ್ಮೆ ಅನಿಸುತ್ತದೆ. ಪ್ರಾರಂಭಿಕವಾಗಿ 987 ಜನ ಸದಸ್ಯರು 9.43 ಲಕ್ಷ ಷೇರ್ ಬಂಡವಾಳದೊಂದಿಗೆ ಪ್ರಾರಂಭವಾದಂಥ ನಮ್ಮ ಸಹಕಾರಿ ಪ್ರಸ್ತುತ ದಿನಾಂಕ 18/8/2025ಕ್ಕೆ ಸದಸ್ಯರ ಸಂಖ್ಯೆ 4135 ಇದ್ದು ಷೇರ್ ಬಂಡವಾಳ 204.81 ಲಕ್ಷ ಷೇರ್ ಬಂಡವಾಳವನ್ನು ಹೊಂದಿರುತ್ತದೆ. 2008ರಿಂದ ಪ್ರಸಕ್ತ ಸಾಲಿನವರೆಗೆ ಪ್ರತಿ ವರ್ಷ ವ್ಯವಹಾರ ನಿವ್ವಳ ಲಾಭ ಹೆಚ್ಚುತ್ತಾ ಬಂದಿರುವುದು ಹೆಮ್ಮೆಯ ವಿಷಯ. ಸಹಕಾರಿಯು ಪ್ರಸ್ತುತ 2024-25ನೇ ಸಾಲಿನಲ್ಲಿ ಅವಶ್ಯಕ ಅನುವು ಕಲ್ಪಿಸಿದ ನಂತರ 62.24 ಲಕ್ಷ ನಿವ್ವಳ ಲಾಭವನ್ನು ಹೊಂದಿರುತ್ತದೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ನಿಯಮ ಬೆಂಗಳೂರು ಇವರ ಸುತ್ತೋಲೆಯ ಪ್ರಕಾರ ರೋಖ, ಸಿಲ್ಕು ಹಾಗೂ ಪ್ರವಾಹಿ ಧನವನ್ನು ಕಾಯ್ದುಕೊಂಡು ಬರಲಾಗಿದೆ. ನಮ್ಮ ಕರ್ನಾಟಕ ಸೌಹಾರ್ದ ಫೆಡರೇಷನ್ನಿಂದ ಕಳೆದ ವರ್ಷ ನಮ್ಮ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಿಗೆ ಶ್ರೇಷ್ಠ ಸಹಕಾರಿ ಅಂತ ಬಿರುದನ್ನು ಕೊಟ್ಟು ಕಳೆದ ವರ್ಷ ಸನ್ಮಾನಿಸಲಾಗಿದೆ. ಇದು ಬಹಳ ಹೆಮ್ಮೆಯ ವಿಷಯ. ಇನ್ನು ಸಂಘದ ಒಂದು ಸಾಂಕೇತಿಕ ಸ್ಥಿತಿಯನ್ನು ನಿಮಗೆ ತಿಳಿಪಡಿಸಲು ನನಗೆ ಆನಂದವಾಗುತ್ತದೆ. ಸದಸ್ಯರ ಸಂಘ 2023-24ರಲ್ಲಿ ಷೇರು ಬಂಡವಾಳ 186.46 ಲಕ್ಷ ಇತ್ತು. ಇವತ್ತಿನ ಮಿತಿಗೆ 204.81 ಲಕ್ಷ ಇದೆ. ನಿಧಿಗಳು 23-24ನೇ ಸಾಲಿನಲ್ಲಿ 127.52 ಲಕ್ಷ ಇದ್ದಿದ್ದು ಇಂದಿನ ಮಿತಿಗೆ 163.20 ಲಕ್ಷ ಇದೆ. ಠೇವಣಿಗಳು 23-24ರಲ್ಲಿ 3204.49 ಲಕ್ಷ ಇದ್ದಿದ್ದು ಇಂದಿನ ಮಿತಿಗೆ 4258.91 ಲಕ್ಷ ಇದೆ. ಸಾಲಗಳು 23-24ನೇ ಸಾಲಿನಲ್ಲಿ 2496.74 ಸಾಲಿತ್ತು. ಈಗ ನಾವು ಕೊಟ್ಟಂಥ ಸಾಲ
3,083.85 ಲಕ್ಷ ಇದೆ. ದುಡಿಯುವ ಬಂಡವಾಳ ಒಟ್ಟು 23-24ನೇ ಸಾಲಿನಲ್ಲಿ 3,518.50 ಲಕ್ಷ ಇದ್ದಿದ್ದು ಇಂದು 4,525.96 ಲಕ್ಷ ಏರಿದೆ. ನಿವ್ವಳ ಲಾಭ 23-24ನೇ ಸಾಲಿನಲ್ಲಿ 53.95 ಇದ್ದು ಈಗ ಚಾಲ್ತಿ 87.54 ಲಕ್ಷ ಇದೆ. ಡಿವಿಡೆಂಡನ್ನು ನಾವು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೇವೆ. ಅದು ಕಳೆದ 23-24ರಲ್ಲಿ 9 ಇತ್ತು. ಈಗ 24-25ರಲ್ಲಿ ಸಹ 9 ಕೊಟ್ಟಿದ್ದೇವೆ. ಈ ವರ್ಷ 25-26ನೇ ಸಾಲಿನಲ್ಲಿ ಇದರ ಲಾಭವನ್ನು ನೋಡಿಕೊಂಡು ಡಿವಿಡೆಂಡ್ ಹೆಚ್ಚು ಮಾಡ್ತಕ್ಕಂಥ ಒಂದು ಅಭಿಲಾಷೆ ನಮ್ಮಲ್ಲಿದೆ. ಸಹಕಾರಿ ಸಂಘ ವಸೂಲಿ ಪ್ರಮಾಣವು 31/3/25ರವರೆಗೆ ಒಟ್ಟು ಸಾಲದ 2,957.098 ಲಕ್ಷ ಇದ್ದು ಅದರ ಪೈಕಿ 114.86 ಲಕ್ಷ ಕಟ್ಟಬೇಕಿದೆ. ಅಂದರೆ ಶೇಕಡ 3.89% NPA ಅಂತೀವಿ. ಅದಕ್ಕೆ NPA 3.89 ಇದೆ. ನಮ್ಮ ಸಹಕಾರಿಯಿಂದ ಬದಾಮಿ ತಾಲೂಕಿನ ಕೆರೂರು, ಆಮೇಲೆ ಹುನಗುಂದು, ಆಮೇಲೆ ಬಾಗಲಕೋಟೆ ತಾಲೂಕಿನ ಹಳ್ಳೂರು, ರಾಮದುರ್ಗ ತಾಲೂಕಿನಲ್ಲಿ ಸುರೇಬಾನ, ನರಗುಂದ ತಾಲೂಕಿನಲ್ಲಿ ಶಿರೋಳ, ರೋಣ ತಾಲೂಕಿನ ಹೊಳೆಯಾಲೂರು, ಬದಾಮಿಯಲ್ಲಿ ಮಹಿಳಾ ಶಾಖೆ, ಈ ರೀತಿ ಶಾಖೆಗಳು ಯಶಸ್ವಿಯಾಗಿ ತಮ್ಮ ಕಾಲ ಮೇಲೆ ತಾವು ನಿಂತಿವೆ, ಲಾಭದಲ್ಲಿ ಮುನ್ನುಗ್ಗುತ್ತಾ ಇದೆ. ದಿನಾಂಕ 21/8/25ರಂದು ಪ್ರಾರಂಭವಾಗಿರುವ ನವನಗರ ಬಾಗಲಕೋಟೆ ನೂತನ ಶಾಖೆಯ ಪ್ರಯೋಜನವನ್ನು ಬಾಗಲಕೋಟೆ ನಗರ, ಬಾಗಲಕೋಟೆ ಸುತ್ತಲಿನ ಹಳ್ಳಿಗಳ ಸದಸ್ಯರು ಈ ಪ್ರಯೋಜನವನ್ನು ಪಡೆದುಕೊಂಡು ಇನ್ನೂ ಹೆಚ್ಚಿನ ಶಾಖೆಗಳನ್ನು ತೆರೆಯಲು ನಮ್ಮ ಸಹಕಾರಿ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ತಮ್ಮ ಮೂಲಕ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರಿ.